ರಾಜಕಾರಣಿಗಳಿಗೆ ಅವಶ್ಯಕತೆ ಇದ್ದಾಗ ಮರೆತು ಬಿಡುವ ರೋಗ ಇದೆ. ಹಾಗಾಗಿ ಆ ರೋಗದ ಭಾಗವಾಗಿ ಅವರು ಏನು ಹೇಳಿದ್ರು ಆ ದಿನಕ್ಕೆ ಅದು ಸರಿ ಎಂದು ನೀವು ಪರಿಗಣಿಸಬೇಕು. ಹೆಚ್ಚಿಗೆ ಮಾತಾಡಿದ್ರೆ ಸುಮ್ಮನೆ ರೈ ಅಂತಂದುಬಿಟ್ರೆ ಆಗೋಯ್ತು. ಯಾಕೆ ಸುಮ್ಮನಿರ್ತಾರೋ ಜನ ನನಗೆ ಗೊತ್ತಿಲ್ಲ. ಈಗಾಗಿರುವುದು ಅಷ್ಟೇ. ಮುಖ್ಯಮಂತ್ರಿಗಳ ಆ ಸಮಯಕ್ಕೆ ತಕ್ಕಂತೆ ಮರೆಯುವ ರೋಗ ಇದು. ಈವನ್ ಚೀಫ್ ಮಿನಿಸ್ಟರ್, ನೋ ಡೌಟ್ ಅಬೌಟ್ ಇಟ್. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ಮಾಡ್ತಾರಂತೆ. ಈ ಹಿಂದೆ ಕಾಂತರಾಜು ಸಮಿತಿ ಮಾಡಿರುವ ವರದಿಯನ್ನು ಒಪ್ಪಲ್ವಂತೆ ಸರ್ಕಾರ. 22ರಿಂದ ಅಕ್ಟೋಬರ್ 7ರವರೆಗೆ ಹೊಸದಾಗಿ ಜಾತಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೈಗೆತ್ತಿಕೊತಾರಂತೆ. ಯಾಕೆ ಕಾಂತರಾಜು ವರದಿ ಒಪ್ಪಲ್ಲ? ಅದು 10 ವರ್ಷ ಆಗೋಗಿತ್ತಲ್ಲ ಅಂತ. ಯಾಕದು ಸರಿ ಇದೆ ನೀವೇ ವಾದ ಮಾಡಿದ್ರಿ ಆಗ? ಅದೆಲ್ಲ ಗೊತ್ತಿಲ್ಲ ಬಿಡ್ರಿ, ಮರ್ತೋಗ್ಬಿಡ್ರಿ, ಮರ್ತು ಬಿಡ್ರಿ ಅದು ನಂತರ. ಅದಕ್ಕೆ ಯಾಕೆ ದುಡ್ಡು ಖರ್ಚು ಮಾಡಿದ್ರಿ? ಯಾವನೂ ಉತ್ತರ ಕೊಡಲ್ಲ. ದುಡ್ಡು ಖರ್ಚು ಮಾಡಿದ್ದಕ್ಕೆ ಜವಾಬ್ದಾರಿ ಯಾರು ಇವಾಗ? ಅದನ್ನ ಯಾರು ಉತ್ತರ ಕೊಡಲ್ಲ, ಯಾರಿಗೂ ಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಲಾಸ್ ಆಯಿತು ಅಂತ ಅಂದ್ಬಿಟ್ಟು ನೀವೀಗ ಮೂಡಾ ಕೇಸಲ್ಲಿ ಸೈಟ್ ಕೇಳಿದ್ರಿ. ನೀವು ಅಂದರೆ ನಿಮ್ಮ ಶ್ರೀಮತಿ ಕೇಳಿದ್ರು ಪರಿಹಾರವಾಗಿ. ಕರ್ನಾಟಕ ರಾಜ್ಯಕ್ಕೆ ಕಾಂತರಾಜು ಸಮಿತಿಯಿಂದ ಖರ್ಚು ಮಾಡಿದ್ದ ಕಾಸು ಲಾಸು ಅಂತ ನಾನು ನಿಮ್ಮನ್ನು ಪರಿಹಾರ ಕೇಳೋಂಗಿಲ್ವಾ? ಅದು ನನ್ನ ಟ್ಯಾಕ್ಸ್ ದುಡ್ಡು ತಾನೆ. ನೀವಂತೂ ಟ್ಯಾಕ್ಸ್ ಕಟ್ಟಲ್ವಂತೆ, ನೀವೇ ಎಲ್ಲ ಒಂದು ಕಡೆ ಹೇಳಿರೋದ್ರಿಂದ. ಅದು ನನ್ನ ಟ್ಯಾಕ್ಸ್ ದುಡ್ಡು ತಾನೆ, ನಾನು ಕಟ್ತೀನಿ, ಅದಕ್ಕೆ ಹೇಳ್ತಿರೋದು. ಅದು ನನಗೆ ಪರಿಹಾರ ಇಲ್ವಾ? ಹಂಗಾರೆ ನನ್ನ ಟ್ಯಾಕ್ಸ್ ದುಡ್ಡನ್ನು ವ್ಯರ್ಥವಾಗಿ ವ್ಯಯ ಮಾಡಿದ್ದೀರಿ ನೀವು ಅಂತ ನಾನು ಹೇಳಬಾರ್ದ? ಹಂಗಾರೆ ನೀವು ಅಂದರೆ ನೀವು ನಿಮ್ಮ ಸರ್ಕಾರ ಡೈರೆಕ್ಟ್, ವೈಯಕ್ತಿಕವಾಗಲ್ಲ ಹೇಳಿದ್ದು. ಹೇಳಬಾರ್ದಾ? ಹೇಳಂಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರ ಅಪ್ಪನ ಮನೆಯದು ಯಾವನ್ ಏನು ಬೇಕಾದ್ರೂ ತಿನ್ಬೋದು, ಯಾವನ್ ಏನು ಬೇಕಾದ್ರೂ ಮಾಡ್ಬೋದು. ಇದು ಅಷ್ಟೇನೆ. ಸರಿ, 10 ವರ್ಷ ಕಳೆದೋಗಿದೆ, ಹಂಗಾಗಿ ಮರು ಸರ್ವೆ. ಮಧುಸೂದನ್ ಆಯೋಗ ಈಗ ಯಾರೋ ಇದ್ದಾರೆ, ಅವರು 22ರಿಂದ ಸೆಪ್ಟೆಂಬರ್ 7ರವರೆಗೆ ದಸರಾದಲ್ಲಿ ಸಮೀಕ್ಷೆ. ಎಗೈನ್ ರಾಂಗ್. ಎಗೈನ್ ನಿಮ್ಮ ಸೆಲೆಕ್ಷನ್ ಆಫ್ ಟೈಮಿಂಗ್ ಈಸ್ ರಾಂಗ್. ಸರ್ಕಾರ ಕಾಟಾಚಾರಕ್ಕೆ ಕಾಸನ್ನು ಖರ್ಚು ಮಾಡೋಕ್ಕೆ ಮಾಡೋವಂಥ ಕೆಲಸ ಇದು. ಸೆಪ್ಟೆಂಬರ್ 22ರಿಂದ ದಸರಾ ಟೈಮಲ್ಲಿ ಮಾಡೋದಕ್ಕೆ ರಜದ ಸಮಯ ಅದು. ಜನ ಮನೆಗಳಲ್ಲಿ ಇರಲ್ಲ, ಭಾಳ ಜನ ಮನೆಯಲ್ಲಿರಲ್ಲ, ಹೋಗ್ತಾರೆ. ಹಳ್ಳಿಗಳಲ್ಲಿ ಬಿಡಿ, ಹಳ್ಳಿಗಳಲ್ಲಿ ಇರ್ತಾರೆ, ಎಲ್ಲೂ ಹೋಗಲ್ಲ. ಪಟ್ಟಣ ಪ್ರದೇಶಗಳಲ್ಲಿ ನಿಮಗೆ 40% ನಿಮಗೆ ಪಟ್ಟಣ ಪ್ರದೇಶ ಇರಲ್ಲ, ಜನ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಈಗ ಹೊಸ ಮಾರ್ಗ ವೆಬ್ಸೈಟ್ ಮೂಲಕ, ಸಹಾಯವಾಣಿ ಮೂಲಕ ಮಾಡ್ತೀವಿ. ಯಾರು ಮಾಡ್ತಾರೆ? ನೀವು ಬುರುಡ ಬಿಟ್ಕೊಂಡ ತಕ್ಷಣ ಮೈಕ್ ಹಿಡ್ಕೊಂಡು ಬಂದ್ಬಿಡ್ತಾರಲ್ಲ ಜನ. ನೀನು ತಲೆಕೆಟ್ಟಿದೆಯಾ ಅವ್ರಿಗೆ? 15 ದಿನದಲ್ಲಿ ಮುಗಿಸ್ಬಿಡಿ. 1.75 ಲಕ್ಷ ಶಿಕ್ಷಕರ ಸಮೀಕ್ಷೆ ಈ ಬಾರಿ ವೈಜ್ಞಾನಿಕವಾಗಿ ಮಾಡ್ತೀವಿ. 420 ಕೋಟಿ ಹಣ. ನಂಬರ್ ಚೆನ್ನಾಗಿದೆ, 420 ಕೋಟಿ ಹಣ. ಸಮೀಕ್ಷೆ ಮಾಡೋ ಪ್ರತಿ ಶಿಕ್ಷಕರಿಗೆ 20,000. ಅದಷ್ಟೇ ಲಾಭ. ಶಿಕ್ಷಕರಿಗೆ ಒಂದಷ್ಟು ಕಾಸು ಬಂತು ಅಷ್ಟೇ, ಅವ್ರಿಗೆ ಲಾಭ. ಅವ್ರಿಗೆ ರಜೆ ಹೋಯ್ತು, ದುಡ್ಡು ಬಂತು ಅವ್ರಿಗೆ. ಪ್ರತಿ ಶಿಕ್ಷಕ 120ರಿಂದ 150 ಮನೆ ಕೊಡ್ತಾರಂತೆ. ರಾಜ್ಯದಲ್ಲಿ 7 ಕೋಟಿ ಜನ, 2 ಕೋಟಿ ಮನೆ ಸರ್ವೆ ನಡೆಯುತ್ತೆ ಅಂತ CMದು ಪ್ರಕಟಣೆ. ಅಷ್ಟೇ. ಈಗ ಇದು ನಿಮ್ಮ ಕರ್ತವ್ಯ, ಗೊತ್ತಾಯ್ತಾ? ಯಾರು ತಪ್ಪಬಾರ್ದು ಇದರಲ್ಲಿ. ಯಾಕೆ ತಪ್ಪಬಾರ್ದು? ಏನು ಕಡ್ಡಾಯ ಮಾಡ್ತೀರಾ? ಜೈಲ್ಗೆ ಹಾಕ್ತೀರಾ ಸರ್ವೆಯಲ್ಲಿ ಭಾಗವಹಿಸ್ತಾ ಇದ್ದವನನ್ನ? ಕಡ್ಡಾಯ ಅಂತ ಹೇಳಿದ್ದಾರೆ, ಬಟ್ ಭಾಗ್ಯ ಆಗಿಲ್ಲ ಅಂದ್ರೆ ಏನು? ಕಡ್ಡಾಯ ಹೆಂಗೆ ಮಾಡ್ತೀರಿ? ಯಾಕೆ? ಅದೇನು ಕಾನ್ಸ್ಟಿಟ್ಯೂಷನಲ್ ಅದು? ಯಾಕೆ ನಾಳೆ ದಿನ ವಿರೋಧನೂ ಮಾಡ್ತಿರಲ್ಲ ಅಂತ? ಅದು ಬೇರೆ ವಿಚಾರ. ನನ್ನ ಇಷ್ಟ, ನಾ ಮಾಡ್ತೀನಿ. ಒಳ್ಳೆ ಕಡ್ಡಾಯ ಮಾಡೋಕ್ಕಾಗಲ್ಲ ಸರ್. ನಾವು ಹೇಳ್ತೀವಿ ಟ್ಯಾಕ್ಸ್ ಕಟ್ಟಿದವ್ನು ಮಾತ್ರ ಮಾತಾಡಿ ಹಂಗಾರೆ ಅಂತೀವಿ. ಟ್ಯಾಕ್ಸ್ ಕಟ್ಟದೇ ಇರೋರು ಮಾತಾಡಬೇಡಿ ಅಂತೀವಿ ನಾವು. ರೈಟ್ಸ್ ಇಲ್ಲ, ನಿಮಗೆ ಹಕ್ಕಿಲ್ಲ ಅಂತೀವಿ. ಅದು ಚೆನ್ನಾಗಿದೆಯಾ? ಇಲ್ಲ, ಅದು ಮಾತಾಡ್ಬೋದು ನಾವು. ಅದಂಗೆ ಹೊಸದಾಗಿ 7 ಕೋಟಿ ಜನ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿ ಅರಿಯೋದಕ್ಕಂತೆ ಮನೆಗೂ ಅದೇನೋ ಜಿಯೋ ಟ್ಯಾಗ್ ಅಂತೆ ಗುರುತು ಮಾಡಿ ನಂಬರ್ ಕೊಡ್ತಾರಂತೆ ಮನೆಗೆ. ಪಡಿತರ ಚೀಟಿ, ಆಧಾರ್ ಕಾರ್ಡ್, ಮೊಬೈಲ್ಗೇನೋ ಲಿಂಕ್ ಮಾಡಬೇಕಂತೆ. ಮೇಲೆ ಅದಕ್ಕೂ ಲಿಂಕ್ ಮಾಡ್ಕೊಂಡು ಕೂತ್ಕೋತೀವಿ, ಬೇರೆ ಕೆಲಸ ಇಲ್ಲ. ಮೊಬೈಲ್ ಇಲ್ಲದ ಮನೆಗಳಿಗೆ ಹೋಗಿ ಸಮೀಕ್ಷೆ ಮಾಡ್ಕೊತಾರಂತೆ. ಏನಾರು ಮಾಡ್ಕೊ ಹೋಗ್ರಿ ರೀ. 60 ಪ್ರಶ್ನೆ ಕೇಳ್ತಾನೆ. 600 ಮಾಡ್ಕೊಳ್ಳಿ. ಏನು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಗೆ ಅದೇ ಕೆಲಸ, ಉತ್ತರ ಕೊಟ್ಕೊಂಡು ಕೂತ್ಕೋತೀವಿ ನಿಮಗೆ. ನಿಮ್ಮಿಂದ ನಮ್ಗೇನು? ನೀವೇನು ನಮಗೆ ಕೊಡೋಕ್ಕೆ? ನೀವೇನು ಕೊಡೋದು. ನಿಮ್ಮಿಂದ ನಮಗೇನು ಬೇಡ ಅನ್ಬೇಕು. ಆ ಪವರ್ ಒಂದಿದೆ. ಆ ವಾಟ್ರು ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ಬೋದು ಬೇಕಾರೆ. ಆ ಪವರ್ ಒಂದಿದೆ, ಹಂಗಾಗಿ ನಿಮ್ಮ ಜೊತೆ ಇರೋದು ಅಷ್ಟೇ. ಇಲ್ಲಿ ನಿಮ್ಮಿಂದ ಏನಿದೆ ನಮಗೆ ಸರ್ಕಾರಕ್ಕೆ? ಏನಿದೆ? ನೇರ ಕನೆಕ್ಷನ್ ಏನಿಲ್ಲ. ನಿಮ್ಮ ಹತ್ರ ರೋಡ್ ಇಲ್ಲ, ಹಾಕಕ್ಕೆ ಬರಲ್ಲ, ಮೇಂಟೈನ್ ಮಾಡೋಕ್ಕೆ ಬರಲ್ಲ, ಬಾಯಿ ಬಂದಂಗೆ ಮಾಡ್ತೀರಿ. ನೀರು ಒಂದು ಸ್ವಲ್ಪ ಹಾಗಾಗಿ ಸಹಾಯವಾಣಿ ವೆಬ್ಸೈಟ್ ಮೂಲಕ ನಾಳೆಯಿಂದ ಶುರು. ಆಶಾ ಕಾರ್ಯಕರ್ತರಿಂದ ಎಲ್ಲ ಬಳಿಕ ಶಿಕ್ಷಕರು ಹೋಗ್ತಾರಂತೆ. ಜಾತಿ ಹೇಳ್ಕೊಳ್ಳೋ ಕಷ್ಟ ಆದರೂ ಸಹಾಯವಾಣಿಗೆ ಹೇಳ್ಬೋದಂತೆ. ಡ್ಯಾಶು ಜಾತಿ ಹಾಕಬೇಕು ಸಿದ್ದರಾಮಯ್ಯನವ್ರಿಗೆ. ನೀವೇ ಹೇಳಿದ್ರಿ ಜಾತಿ ಬೇಡ ಓಟ್ ಹಾಕುವಾಗ ಜಾತಿ ಮೇಲೆ ಹಾಕ್ಬಿಡಿ. ಇದು ಸೋಷಿಯಲ್ ಇದು ನೋಡಿ. ಸಿದ್ದು ಸರ್ಕಾರದಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಕೋಬೋದು, ಮಾಡ್ಕೊಳ್ಳಿ, ಯಾವನು ಬೇಡ ಅಂದವನು.
ಏನು ಹೇಳಿ? ಹಳೇದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಸಿಕ್ಕಲ್ಲ ಅಂತ ನನಗೆ ಗೊತ್ತಿದೆ. ಗೊತ್ತಾ, ಕೇಳಿದವ್ರಿಗೆ ಸಣ್ಣ ಪುಟ್ಟ ಹುಡುಗರುಗಳು ಇರ್ತಾರೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ದಬಾಯಿಸ್ಬಿಡ್ತಾರೆ ಇವ್ರುಗಳು. ವಿರೋಧ ಬಂತಲ್ಲ ಇನ್ನೇನು ಮಾಡಬೇಕಿತ್ತು ಅಂತ ಹೇಳಿದ್ರೆ ದಬಾಯಿಸ್ಬಿಡೋದು. ಏಯ್ ಸುಮ್ಮನೆ ಏಯ್ ಕೂಗಳ ಅಂದ್ಬಿಟ್ಟು ದಬಾಯಿಸ್ಬಿಡೋದೆಲ್ಲ. ನಿಂಗೆ ಗೊತ್ತೇನೋ ಇನ್ನೊಂದು ಅದೇ ಹಿಂಗೆ ಗೊತ್ತಾ, ನನಗೆ ಗೊತ್ತು, ಬನ್ರಿ ಇಲ್ಲಿ ನನ್ನ ಮುಂದೆ ಅದೇನು ಚರ್ಚೆಗೆ ಬರ್ತೀನಿ ಅಂತ ಕರಿತೀನಿ. ನಾನಾಗಿದ್ದಿದ್ರೆ ಬನ್ರಿ ಇಲ್ಲಿ ಅಂತಿದ್ದೀನಿ, ಬನ್ನಿ ಕೂತ್ ಮಾಡಿ ನೋಡೋಣ ಚರ್ಚೆ. ಅದು ಮಾಡಲ್ಲ. ವಿರೋಧ ಏನು ಆಯ್ತು ಈಗ ಮಾಡ್ತಾರೆ, ಮಾಡಲಿ. ಆಮೇಲೆ ವಿರೋಧ ಬಂದ ತಕ್ಷಣನೂ ಏನು ಇದನ್ನು ಮಾಡಿರಲಿಲ್ವ ಸರ್? ಆಮೇಲೆ ಅಲ್ವಾ ಮಾಡಿದ್ದು? ರೇ ಇದು ಭಾಳ ಸರಳ ರೀ. ಹೈಕಮಾಂಡ್ನವರು ಕಪ್ಪಾಳಕ್ಕೆ ಹಾಕ್ತೀವಿ ಅಂತಂದ್ರು ಕರ್ನಾಟಕದ ಕಾಂಗ್ರೆಸ್ಗೆ. ಮರ್ಯಾದೆಯಿಂದ ಮಾಡ್ತೀರಾ ಮಾಡಲ್ವಾ ಅಂದರು. ಚೀಫ್ ಮಿನಿಸ್ಟರ್ ಗಡಬಡ ಅನ್ಕೊಂಡು ಮಾಡಿಸ್ತಿದ್ದಾರೆ ಅಷ್ಟೇ. ಈ ಚೀಫ್ ಮಿನಿಸ್ಟರ್ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ನ್ಯೂ ಸರ್ವೆ. ಎಷ್ಟು ಅಪೋಸ್ ಮಾಡಿಲ್ಲ ಈ ಚೀಫ್ ಮಿನಿಸ್ಟರ್ ಅಂಡ್ ಹಿಸ್ ದಿ ಘನತೆ ಬೆತ್ತ ಬೆಂಬಲಿಗರು ಎಷ್ಟು ಮಾಡಿಲ್ಲ. ವೆರಿ ಮಾದೇವಪ್ಪ, ಲೆಟ್ ಹಿಮ್ ಕಮ್ ಅಂಡ್ ಟಾಕ್. ಎಷ್ಟು ಅಪೋಸ್ ಮಾಡಲಿಲ್ರಿ ನೀವು ಆ ಸರ್ವೆನ ಪ್ರೊಟೆಕ್ಟ್ ಮಾಡಿಕೊಂಡು? ಸುಮ್ಮನೆ ಹೊಡಿತಾರೆ. ಅಲ್ಲಿ ಹೈಕಮಾಂಡ್ ಕೊಡ್ತೀವಿ ಈಗ ಮುಗುತೀಗ ಎಲ್ಲರೂ ಸೇರಿಸಿ ಅಂತಂದ್ರು. ಅಯ್ಯಪ್ಪ ಸೋಸ ಬಡಪ್ಪ ಇದು ಅಂತ ಓಡಿದ್ರು. ಈಗ ಅಷ್ಟೇ, ಎಂಥದ್ದು ಇಲ್ಲ ಇದರಲ್ಲಿ. 15 ದಿನದಲ್ಲಿ ವರದಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸರ್. 15 ದಿನದಲ್ಲಿ ವರದಿ ಕೊಡಕ್ಕಾಗಲ್ಲ, 15 ದಿನದಲ್ಲಿ ಸರ್ವೆ ಮಾಡಬೇಕು. ವರದಿ 15 ದಿನದಲ್ಲಿ ಕೊಡಕ್ಕಾಗಲ್ಲ. ಕಂಪೈಲ್ ಮಾಡಕ್ಕೆ ಒಂದಷ್ಟು ಟೈಮ್ ತಗೊಳತ್ತೆ, ತಗೋಬಹುದು, ಒಂದು 3 ತಿಂಗಳು ತಗೋಬಹುದು. ಅಂದ್ರೆ ಯಾವುದೇ ವಿರೋಧ ಇಲ್ಲದೆ ಯಾವುದೇ ವರದಿಗಳನ್ನ ಒಪ್ಲಿಕ್ಕೆ ಸಾಧ್ಯ ಆಗುತ್ತಾ ಸರ್? ಆಗದೇ ಇಲ್ಲ. ಈ ವರದಿಗೂ ಹೇಳ್ತೀನಿ, ಈ ವರದಿಗೂ ಸಮಸ್ಯೆ ಬರುತ್ತೆ. ನಂಬರ್ನ ಈ ವರದಿ ಡಿಸೈಡ್ ಮಾಡಕ್ ಬರಲ್ಲ. ನಂಬರ್ನ ಡಿಸೈಡ್ ಮಾಡುವಂತ ಸೆನ್ಸಸ್ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ, ರಾಜ್ಯಗಳಿಗಿಲ್ಲ. ಅದು ಈಗ ಅವ್ರು ಮಾಡ್ತಾರೆ. ಓಕೆ, ಸೊ ಈಗ ನೀವು ಜಾತಿ ಉಪಜಾತಿನ ನಿಖರವಾಗಿ ಗುರುತಿಸಿ ನಂಬರ್ ಮಾಡಿಕೊಂಡು ಆ ನಂಬರ್ ಆಧಾರದಲ್ಲಿ ಅದೇನೋ ರಿಸರ್ವೇಷನ್ ಇನ್ನೊಂದೋ ಮತ್ತೊಂದೋ ಪಕ್ಕದೊಂದೋ ಏನೋ ಒಂದು ಎಲ್ಲ ಮಾಡ್ತೀವಿ ಅಂತ ಅನ್ಕೋತಾ ಇದ್ದೀರಿ. ಈ ನಂಬರ್ಗೂ ಆ ನಂಬರ್ಗೂ ವ್ಯತ್ಯಾಸ ಬಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ಅವರು ಜಾತಿ ಸೇರಿಸ್ಬಿಟ್ಟಿದ್ದಾರೆ ಸರಿ. ಅಜ್ಞಾನ ಗೊತ್ತಿಲ್ಲ, ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಆ ಸಾಧ್ಯತೆಗಳಿದೆ, ಇದೆ, ಇಲ್ಲ ಅಂದವ್ರು ಯಾರು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಒಂದ್ ಕಡೆ ಹೈಕಮಾಂಡ್ ಅಸಮಾಧಾನ, ಇನ್ನೊಂದ್ ಕಡೆ 2 ಸಮುದಾಯಗಳ ಪ್ರಬಲ ವಿರೋಧದಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವಧಿಯಲ್ಲೇ ಈಗ 2ನೇ ಬಾರಿಗೆ ಜಾತಿ ಜನಗಣತಿ ಮುಹೂರ್ತ ನಿಗದಿಯಾಗಿದೆ. ಜೊತೆಗೆ ಕರ್ನಾಟಕದ ಜಾತಿ ಗಣತಿ ಮಾಡೆಲ್ ದೇಶದಲ್ಲಿ ಜಾರಿಯಾಗಬೇಕು ಅಂತಲೂ ಕೂಡ ಕರ್ನಾಟಕ ಹೈಕಮಾಂಡ್ ಹೇಳಿದೆಯಂತೆ. ಹೀಗಾಗಿ ಈಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕ ಹೈಕಮಾಂಡ್ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್. ಕರ್ನಾಟಕ ಹೈಕಮಾಂಡ್ ಅಂದ್ರೆ ಜಾತಿ ಉಪಜಾತಿಗಳನ್ನ ನಿಖರವಾಗಿ ಗುರುತಿಸಿಲ್ಲ ಅಂತ ಹಿಂದಿನದ್ರಲ್ಲಿ ಮನೆಗೆ ಬಂದು ಸಮೀಕ್ಷೆ ಮಾಡಿರಲಿಲ್ಲ ಅಂತ ಎಲ್ಲ ಮಾಡಿದ್ವಿ ನಾವು ಅಂತಂದಿದ್ರು. ಅವ್ರು ಬರ್ತಾ ಇದ್ದವ್ರು ಬಂದು ವೆಬ್ಸೈಟ್ ಮಾಡಬೇಕಾಗಿತ್ತು ಅಂತಂದ್ರು. ಈಗ ಸರಿಯಾಗಿ ಕೊಡ್ಲಿಲ್ಲ, ಒಪ್ಕೊಂಡ್ರಿ. ನಿಮಗೆ ಅವಮಾನ ಅಲ್ವಾ ಚೀಫ್ ಮಿನಿಸ್ಟರ್ ಸರ್ ಇದು? ಅಷ್ಟೆಲ್ಲ ಡಿಫೆಂಡ್ ಮಾಡ್ಕೊಂಡು ಓಡಾಡಿದ್ರಿ. ಹೊಸ ದೇವರಾಜ್ ಅರಸು ನಾನೇ ಅಪರಾವತಾರನ ಹತ್ರ ಆಡಿದ್ರಿ. ಎಲ್ಲಿ ಅರಸು? ಇಲ್ಲ, ಅರಸಬೇಕು ಅಷ್ಟೇ. ಕನ್ನಡದ ಇನ್ನೊಂದು ಪದ. ಒಕ್ಕಲಿಗ ಲಿಂಗಾಯತ ಸಮುದಾಯದಲ್ಲಿ ಕೆಳ ಒಳಪಂಗಡಗಳನ್ನು ಗುರುತಿಸದೆ ಕೈ ಬಿಟ್ಟಿದ್ರು ಅಂತ. ದಲಿತ ಸಮಾಜದಲ್ಲಿ ಎಡ ಬಲ ಅಂತ ಸ್ಪಷ್ಟವಾಗಿ ಇಲ್ಲ ಅಂತ. ಸಣ್ಣ ಪುಟ್ಟ ಜಾತಿ ಇರಲಿಲ್ಲ, ಪ್ರದೇಶವಾರು ಬೇರೆ ಬೇರೆ ಕಡೆ ಸೇರಿಸಿದ್ದಾರೆ. ಅಲೆಮಾರಿಗಳ ಸಮುದಾಯಗಳನ್ನು ನಿಖರವಾಗಿ ಗುರುತಿಸಿಲ್ಲ ಅಂತೆಲ್ಲ ಆಯಿತು. ಅವೆಲ್ಲ ಆರೋಪ ಇತ್ತು, ನಾನು ಇಲ್ಲ ಅಂತೆಲ್ಲ ಹೇಳಿದೆ. ಆಗ ಹೇಳಿದ್ರೆ ಅದನ್ನು ಕೇಳಲಿಲ್ಲ, ಒಪ್ಪಕ್ಕೆ ತಯಾರಿರಲಿಲ್ಲ. ರೀ ಮನೆಗೆ ಬಂದಿಲ್ಲ ಎಲ್ಲ ಬಂದಿದ್ದಾರೆ, ಬರ್ತಾ ಇದ್ರೆ ನೀವು ಮಾಡಿರಿ, ಮೊಬೈಲಲ್ಲಿ ಕೊಟ್ಟಿಲ್ವಾ ಮಾಡಿ. ಆಮೇಲೆ ವರದಿಯಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾ ಅಂತೆಲ್ಲ ಅಂದರು. ಆ ಕಾಂತರಾಜು ವರದಿನ ಡಿಫೆಂಡ್ ಮಾಡೋಕ್ಕೆ ಈ ಚೀಫ್ ಮಿನಿಸ್ಟರ್ ಪಟ್ಟ ಪರ್ಪಾಟ್ಲು ಡ್ರಾಮಾ ಡ್ಯಾನ್ಸು ನೋಡಬೇಕಾಗಿತ್ತು. ಈಗ ಆ ಇವರಿಂದ ಯಾರಿಂದ ನೆಕ್ಸ್ಟ್ ಬಂದಿದ್ದ ಜಯಪ್ರಕಾಶ್ ಹೆಗಡೆ ಕಡೆಯಿಂದ ಒಂದು ಅರ್ಜೆಂಟ್ ವರದಿ ತರಿಸ್ಕೊಂಡು ಅದೇನೋ ತಾತ್ಕಾಲಿಕ ಇಂಟೀರಿಯಂ ಅಂತೇನೋ ಒಂದು ತರಿಸ್ಕೊಂಡು ಅದಕ್ಕೊಂದು ದೊಡ್ಡ ಶೋ ಕೊಟ್ಟು ಯಾವುದೋ ಕೈ ಬಿಟ್ಟು ಹೋಗಿಲ್ಲ ಅಂದಿದ್ರು. ಆ ಶೋ ಕೊಟ್ಟು ಏನಿಲ್ಲ ಸಖತ್ತಾಗಿದೆ, ಇದೆಲ್ಲ ಸ್ಟಡಿ ಮಾಡ್ಬಿಡ್ತೀವಿ, ಈಗ ಸ್ಟಡಿ ಮಾಡಿ ತಂದ್ಬಿಡ್ತೀವಿ ಅಂತ. ಎಲ್ಲೈತಾ ನಿಮ್ಮ ಪೌರುಷ, ಉತ್ತರ ಕುಮಾರನ ಪೌರುಷ? ಯು ಹ್ಯಾವ್ ಸಕಮ್ಡ್ ಟು ಯುವರ್ ಹೈಕಮಾಂಡ್ ಪ್ರೆಷರ್ ಫಾರ್ ದಿ ಸೇಕ್ ಆಫ್ ಪವರ್, not for the sake of people or the backward classes. In fact, for the first day I am telling you, this will be a black spot on your career. ನಿಮ್ಮ ರಾಜಕೀಯ ಜೀವನದ ಹಿಂದುಳಿದ ವರ್ಗದ ನಾಯಕನಾಗಿದ್ದಂತಹ ಕೆರಿಯರ್ನಲ್ಲಿ ಇದೊಂದು ಕಪ್ಪು ಚುಕ್ಕೆ, ಅನುಮಾನನೇ ಇಟ್ಕೋಬೇಡಿ ಅದರಲ್ಲಿ. ಎಸ್.
ಇನ್ನು ಮದ್ದೂರು ಗಣೇಶ ಗಲಾಟೆಗೆ ಪೊಲೀಸ್ ಅಧಿಕಾರಿಗಳನ್ನೇ ಹೊಣೆ ಮಾಡಲಾಗಿದೆ. ಕರ್ತವ್ಯ ಲೋಪ ಆರೋಪದಡಿಯಲ್ಲಿ ಮದ್ದೂರು ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸಸ್ಪೆಂಡ್ ಮಾಡಿ ಆದೇಶ ಮಾಡಿದ್ದಾರೆ. ರಾಮ್ ರಹೀಂ ನಗರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಸ್ಥಳದಲ್ಲಿ ಇವರು ಇರಲಿಲ್ಲ ಅನ್ನೋದು ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ ಅಮಾನತಾಗಿದ್ದಾರೆ. ನಿನ್ನೆಯಷ್ಟೇ ಮಂಡ್ಯ ಎಎಸ್ಪಿ ತಿಮ್ಮಯ್ಯ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಈ ಕ್ರಮವನ್ನು ಗೃಹ ಸಚಿವರು ಮತ್ತು ಚಲುವರಾಯಸ್ವಾಮಿ ಇಬ್ಬರು ಕೂಡ ಸಮರ್ಥನೆ ಮಾಡಿಕೊಂಡ್ರು. ಇನ್ನು ಮದ್ದೂರಿನಲ್ಲಿ ಪ್ರಚೋದನಕಾರಿ ಭಾಷಣ ಆರೋಪದಲ್ಲಿ ಶಾಸಕ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸರ್ಕಾರದ ವಿರುದ್ಧ ಯತ್ನಾಳ್ ಅವರು ಆಕ್ರೋಶ ಹೊರಹಾಕಿದ್ರು. ಈ ಮಧ್ಯೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಸ್ಸಿ ಒಳ ಮೀಸಲಾತಿ ಅವೈಜ್ಞಾನಿಕ ಅಂತ ಪ್ರತಿಭಟನೆ ಮಾಡಿದ ಬಿಜೆಪಿ ನಾಯಕ ಪಿ ರಾಜೀವ್ ಸೇರಿದಂತೆ 5 ಮೇಲೆ ಎಫ್ಐಆರ್ ಆಗಿದೆ. ರಸ್ತೆ ತಡೆ, ಪೊಲೀಸರ ಕಾರ್ಯಕ್ಕೆ ಭಂಗ ಆರೋಪದಡಿಯಲ್ಲಿ ಎಫ್ಐಆರ್ ಆಗಿದೆ. ಮೆಂಟಲಿ ಯಾವುದು ಲ್ಯಾಬ್ಸ್ ಕಂಡಿದೆ ಅದು ಕ್ರಮ ತಗೊಳ್ಳೇಬೇಕಲ್ಲ. ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಲ್ಯಾಬ್ಸಸ್ ಕಂಡಾಗ ಅವ್ರ ಮೇಲೆ ಕ್ರಮ ಇಂಟರ್ನಲಿ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಳ್ತಾರೆ ಯಾವಾಗ್ಲೂ ಕೂಡ. ಆ ರೀತಿ ಕ್ರಮ ತಗೊಂಡಿದ್ದಾರೆ. ಅವರು ಇಂಟರ್ನಲ್ಲಿ ಅವ್ರೇನು ಮಾಹಿತಿಗಳು ಇರ್ತವೆ, ಏರ್ ಆಫೀಸರ್ಸ್ಗೆ ಮಾಹಿತಿಗಳು ಇರ್ತವೆ. ತಿಮ್ಮಯ್ಯನವರ ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂತ ಘಟನೆಗೂ ಸಂಬಂಧ ಇಲ್ಲ. ಸರ್ಕಾರದಲ್ಲಿ ವರ್ಗಾವಣೆ ಸಹಜವಾದಂತ ಪ್ರಕ್ರಿಯೆ. ಸಿದ್ದರಾಮಯ್ಯ ರಾಜಕೀಯ ಅಂತೆ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ. ಅವ್ರ ಸರ್ಕಾರ ಹೀನಾಯವಾಗಿ ಸರ್ಕಾರದ ಕರ್ನಾಟಕದಲ್ಲಿ ಪತನ ಆಗ್ತದೆ. ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತೊಡಗಿದೆ. ಅವ್ರು ತಗೊಂಡಿರೋ ಕ್ರಮದಲ್ಲಿ ಅವರಿಗೆ ಒಂದು ರೀತಿ ಗೊಂದಲ. ಉಸ್ತುವಾರಿ ಸಚಿವರು ಒಂದು ಹೇಳ್ತಾರೆ, ಗೃಹ ಸಚಿವರು ಒಂದೇ ಹೇಳ್ತಾರೆ. ಸರ್ ಅದು ಏನಾದ್ರು ಹೇಳ್ಕೊಳ್ಳಿ, ಬಟ್ ಕ್ರಮ ತಗೋಬೇಕಾಗಿತ್ತು. ನಿಭಾಯಿಸಿಲ್ಲ. ಸರಿ, ನಿಭಾಯಿಸ್ಬೇಕಲ್ಲ. ಪರ್ಮಿಷನ್ ಕೊಟ್ಟ ಮೇಲೆ ಅದನ್ನು ಪರ್ಮಿಷನ್ ಕೊಟ್ಟ ಮೇಲೆ ಅದಕ್ಕೆ ಬೇಕಾಗಿದ್ದ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಅವ್ರದೇ ಕೆಲಸ. ಪೊಲೀಸ್ನವರು ಸುಮ್ಮನೆ ಬುರ್ಡ ಬಿಟ್ಕೊಂಡು ಬರೀ ನಾವು ಇಷ್ಟ ಬಂದು ಬರೀ ನಾವು ಕಂಡೀಷನ್ ಹಾಕಕ್ಕೆ ಮಾತ್ರ ನಾವು ಏನಾರು ಆದ್ರೆ ನಾವು ಜವಾಬ್ದಾರಿ ಇಲ್ಲ, ಇದಕ್ಕೆ ಏನಕ್ಕೆ ಬರಲ್ಲ ನೀವು. ಹಾಗೆ ನೀವು ಸಂಬಳ ತಗೋಬಾರ್ದು. ಬಟ್ಟೆ ಬಿಸ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಮನೆಗೆ. ಸಂಬಳ ತಗೋಬಾರ್ದಾಗ. ಈಗ ಇಲ್ಲೆಲ್ಲ ಯಾರೋ ಪ್ರೊಟೆಸ್ಟ್ ಮಾಡಿದ್ರು, ರಸ್ತೆ ತಡೆಗೆ ಪೊಲೀಸರ ಕ್ರಮಕ್ಕೆ ಆಡ್ದು. ಏನು ಪೊಲೀಸರ ಕ್ರಮಕ್ಕೆ ಆಡ್ದಿ ಅಂದರೆ ಪ್ರೊಟೆಸ್ಟ್ ಮಾಡುವಾಗ ವಾಗ್ವಾದ ಆಗೋದು. ಅದ್ರ ಬದಲು ಈಗ ಇದೇ ಕಾಂಗ್ರೆಸ್ನವರು ಯಾವ್ದಾದ್ರು ಬಿಜೆಪಿ ರೂಲ್ಡ್ ಸ್ಟೇಟಲ್ಲಿ ಈ ಥರದ ಮೇಲೆ ಕೇಸ್ ಹಾಕಿದ್ರೆ ಏನು ಹೇಳ್ತಿದ್ರಿ? ದಬ್ಬಾಳಿಕೆ, ಮೋದಿಯ ಸರ್ವಾಧಿಕಾರತ್ವ. ಇದೇನು? ಯಾರ ಸರ್ವಾಧಿಕಾರತ್ವ ಇದು? ಯಾರ ಸರ್ವಾಧಿಕಾರತ್ವ? ಎಷ್ಟು ಪ್ರೊಟೆಸ್ಟಲ್ಲಿ ಕಾಂಗ್ರೆಸ್ ಲೀಡರ್ಗಳು ರಸ್ತೆ ತಡೆ ಮಾಡಿಲ್ಲ ನೀವು? ಹಂಗಾರೆ ಪೊಲೀಸರ ಮೂಲಕ ಹತ್ತಿಕ್ತಾ ಇದ್ದಾರೆ. ಎಷ್ಟು ಸರಿ ಮಾಡಿಲ್ಲ ನೀವು? ಹೇಳ ನಾನು. ಈ ಥರ ಸರ್ಕಾರ, ಈ ಥರದ ರಾಜಕಾರಣ. ನಾನು ಕಂಡ್ಕೊಂಡವ್ರ ಮೇಲೆಲ್ಲ ಇಡಿ ರೈಡು, ಕಂಡ್ಕೊಂಡವ್ರ ಮೇಲೆಲ್ಲ IT ರೈಡು ಅಂತ ಅವರು, ನಾನು ಕಂಡ್ಕೊಂಡವ್ರ ಮೇಲೆಲ್ಲ FIR, ಕಂಡ್ಕೊಂಡವ್ರ ಮೇಲೆಲ್ಲ ಕೇಸು ಅಂತ ನಾನು ಈ ಕಡೆ ನಿಂತ್ಕತೀನಿ ಅಂತ. ಹಿಂಗೆ ನಿಂತರೆ ನಿಮ್ಮಂಥವ್ರ ಜೊತೆ ಇನ್ನೂ ಏಕಂಡು ನಾವು ಜನ ಇರಬೇಕಲ್ಲ. ಅದಕ್ಕೆ ನಮ್ಮ ದಾರಿ ನಾವು ಕಟ್ಕೊಂಡು ಸ್ವಾರ್ಥಿಗಳು, ಸಂಪೂರ್ಣ ಸ್ವಾರ್ಥಿಗಳಾಗಿ ನಮ್ಮ ಜೀವನ ಚೆನ್ನಾಗಿ ಇಟ್ಕೊಂಡು ಇರ್ಬೇಕು ನಾವು. ಆ ವಿಷಯದಲ್ಲಿ ಸ್ವಾರ್ಥ ಅಷ್ಟೇ. ಅನಿವಾರ್ಯ. ಎಸ್. ನಾಳೆ ಅದೇನೋ ಹಿಂದೂದು ಮಹಾಗಣಪತಿ ಶೋಭಾಯಾತ್ರೆ ಅಂತೆ. ಈ ಹಿನ್ನೆಲೆ ಚಿತ್ರದುರ್ಗ ಪ್ರವೇಶಿಸಿತ್ತಂತೆ. ಅದ್ಯಾವುದೋ DJ. ಚಿತ್ರದುರ್ಗದ ಗ್ರಾಮಾಂತರ DSP ಅವರ ದಿನಕರ್ ಅವರನ್ನು ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿದ್ದು ಸರಿ, ವಾಹನದ ಡೀಸೆಲ್ ಟ್ಯಾಂಕ್ಗೆ ನೀರು ತುಂಬಿದ್ದಾರೆ. ಅವ್ರು ನೀರು ತುಂಬಿದ್ದೇ ನಿಜವಾದರೆ ಅವ್ರ ಮೇಲೆ ಡ್ಯಾಮೇಜ್ ಇಂದು ಕೇಸ್ ಹಾಕಿ ಸಿವಿಲ್ ಡಿಸ್ಪ್ಯೂಟ್ ಮಾಡಿ ಬಂದು ಕೋರ್ಟನ್ನು ನಿಲ್ಲಿಸ್ಬಿಟ್ಟು ದುಡ್ಡು ಕಟ್ಟು ಅನ್ಬೇಕು. ನೀವ್ಯಾರು? ಹೂ ಆರ್ ಯು ಟು ಡೂ ದಟ್? ಸೀಸಿಂಗ್ ಇಸ್ ಓಕೆ, ನನಗೆ ಪವರ್ಸ್ ಇದೆಯಾ? ನೀರು ಹಾಕಿ ಡೀಸೆಲ್ ಟ್ಯಾಂಕನ್ನು ಹಾಳು ಮಾಡೋಕ್ಕೆ ಗಾಡಿ ಹಾಳಾದ್ರೆ ಗತಿ ಏನು ನಾಳೆ? ಆಮೇಲೆ ನಾವೇ ಸರಿ ಮಾಡ್ಕೊಡ್ತೀವಿ. ನೀವೇನ್ರಿ ಸರಿ ಮಾಡ್ಕೊಡೋದು? ನೀವೇನು ಮೆಕ್ಯಾನಿಕಾ? ಆ ಸುಖಕ್ಕೆ ಕಾಕಿ ಬಟ್ಟೆ ಯಾಕೆ ಹಾಕೊಂಡ್ರಿ? ಹೋಗ್ಬಿಟ್ಟು ಒಂದು ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಗ್ಯಾರೇಜಿನ ರಿಪೇರಿ ಮಾಡೋಕ್ಕೆ. ಏನು ಮೆಕ್ಯಾನಿಕಾ ನೀವು? ಏನು ತಲೆಕೆಟ್ಟಿದೆಯಾ ಪೊಲೀಸ್ನವ್ರಿಗೆ? ಏನು ಈ ರಾಜ್ಯದಲ್ಲಿ ಏನು ಹುಡುಗಾಟ ಆಡ್ತಾ ಇದ್ದೀರಿ ಒಬ್ರಿಗೊಬ್ರು? ಆಮೇಲೆ ಎಲ್ಲರೂ ಏನು ಅನ್ಕೊಂಬಿಟ್ಟಿದ್ರಿ? ಈ ಸರ್ಕಾರಗಳು ಪರ್ಮನೆಂಟ್ ಅನ್ಕೊಂಬಿಟ್ಟಿದ್ದೀರಾ ಹೆಂಗೆ? ಮೊನ್ನೆ ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಎಲೆಕ್ಷನ್ ಕಮಿಷನ್ನವ್ರಿಗೆ ರಿಟೈರ್ ಆಗೋದ್ರು ಬಿಡಲ್ಲ ಅಂತ. ಸೇಮ್ ಬೇರೆಯವರು ಹೇಳ್ಬೋದಲ್ಲ ನಿಮಗೆ, ನಾವು ಬಂದಾಗ ಪಟ್ಟಿ ಮಾಡ್ಕೊಂಬರ್ತೀವಿ ನಿಮ್ಮ ಮೇಲೆ ಅಂತ. ನೀವು ಮಾಡಿದ್ರೆ ರಿವರ್ಸ್ ಕೊಡ್ತೀವಿ ಹೇಳ್ಬೋದಾ? ಹೇ, ದಿಸ್ ಇಸ್ ಟೂ ಮಚ್. ಡೋಂಟ್ ಆ್ಯಕ್ಟ್ ಲೈಕ್ ಇದು ಏಜೆಂಟ್ರ ಥರ ಆಡಬಾರ್ದು ಆಡಳಿತ ಪಕ್ಷದಲ್ಲಿ. ಆಯಿತು, ಸೀಸ್ ಮಾಡಬೇಕಾಗಿತ್ತು ನೀವು. ನಾನು ರೂಲ್ ಹಾಕಿದ್ದೆ, ನಾನು ನಿಯಮ ಹಾಕಿದ್ದೆ, ಬಂದಿದ್ದೀರಿ, ನಾನು ಐ ವಿಲ್ ಸೀಸ್ ಇಟ್. ಫೇರ್ ಸೀಸ್. ಕಾನೂನು ಪ್ರಕಾರ ಅದೇನು ಕ್ರಮನೋ ಕ್ರಮ. ನಾನು ನೀರು ಹಾಕ್ತೀನಿ, ಸಕ್ಕರೆ ಹಾಕ್ತೀನಿ, ಮಣ್ಣು ಹಾಕ್ತೀನಿ, ಕಲ್ಲು ಹಾಕ್ತೀನಿ ಇದ್ರೆ ನಿಮ್ಮ ತಾತನ ಮನೆಯದ ಗಾಡಿ ಅಂತ ಕೇಳ್ತಾನೆ ಅವನಾರ ಒಬ್ಬ. ದಿಸ್ ಇಸ್ ವೆರಿ ವೆರಿ ಬ್ಯಾಡ್. ಪೊಲೀಸ್ನವ್ರು ಒಂದು ತಿಳ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಇದು ಯಾಕೋ ನಡೀತಾ ಇರೋಂಗೆ ಕಾಣಿಸ್ತಿದೆ. ಒಂದು ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬಂದಾಗ ಅದರ ಭೀಕರತೆಯನ್ನು ಅವರು ಪಟ್ಟಿ ಮಾಡ್ಕೊಂಡೇ ಬರಬೇಕು. ಬರದೇ ಇದ್ರೆ ಬರೆಸ್ತಾರೆ. ಸರ್, ಈ ಆಫೀಸರು ಅವಾಗ ಹಿಂಗೆ ಹಿಂಗೆ ಡ್ಯಾನ್ಸ್ ಮಾಡಿಸಿದ್ದು ನಮ್ಮನ್ನ ಅಂತ ಬಂದೇ ಬರುತ್ತೆ ಎಲ್ಲ ಲೆಕ್ಕದಲ್ಲಿ. ಅಲ್ಲ, ಇಟ್ಸ್ ನಾಟ್ ಫೇರ್. ಎಸ್, ಮಾಡಿದಾರಂತೆ. ಆಮೇಲೆ ಈಗೇನೋ ಏನೋ ಅನುಮತಿ ಕೊಟ್ಟಿದ್ದಾರಂತೆ, ಡ್ಯಾಶು ಎಲ್ಲ. ಪೊಲೀಸರು ಹದ್ದಿನ ಕಣ್ಣಿದೆ, ಹದ್ದಿನ ಕಣ್ಣು ಅಥವಾ ಗುಬ್ಬಚ್ಚಿ ಕಣ್ಣು ಅಥವಾ ಬಿಳಿ ಪಾರ್ವಾಳದ ಕಣ್ಣು, ಯಾವುದೋ ಒಂದು ಕಣ್ಣು ಹಾಕ್ಕೊಳ್ಳಿ, ಯಾವನು ಬೇಡ ಅಂದೋ ನಿಮ್ಮನ್ನು.
ಯಾವುದು ಇಲ್ಲ ಅಂದ್ರೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಬಿಡಿ 4 ಕಣ್ಣಾಗುತ್ತೆ. ಎಲ್ಲ ಆದಮೇಲೆ ಈಗ ಬ್ಯಾರಿಕೇಡ್ ಎಲ್ಲ ಹಾಕಿದಾರಂತೆ ಇದು ಮಾಡ್ತಾರೆ. ದಟ್ಸ್ ಓಕೆ, ದಟ್ಸ್ ಆಲ್ ಫೇರ್. ಬ್ಯಾರಿಕೇಡ್ ಹಾಕೋತೀವಿ, ಬಂದೋಬಸ್ತ್ ಮಾಡ್ಕೋತೀವಿ, ಡ್ಯಾಶು ಗಲಾಟೆ ಆಗ್ದಂಗೆ ನಾವು ನೋಡ್ಕೋಬೇಕು, ಅದೆಲ್ಲ ಫೇರ್. ಈ ನೀರು ಹಾಕೋ ಅಂಥ ಚಿಲ್ಲರೆ ಕೆಲಸ, ಪೋಖ್ರಿಗಳ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ದಟ್ಸ್ ನಾಟ್ ಯುವರ್ ಜಾಬ್. ಆಮೇಲೆ ಅಲ್ಲಿ ಪಂಚಾಯತಿ ಮಾಡ್ಕೊಳ್ಳೋಣ ಬನ್ನಿ ಅಂತ ಕರೆಯೋದು. ಅವರು ಪಂಚಾಯಿತಿ ಮಾಡ್ತಾರೆ ನೆಕ್ಸ್ಟ್ ಸರ್ಕಾರ ಬಂದಾಗ. ಸ್ಟೇಷನಲ್ಲಿ ಅವೆಲ್ಲ ಆಗೋ ಅವಶ್ಯಕತೆ ಏನು? ಏನಾಗಿದೆ ಗೊತ್ತಾ, ನಮ್ಮ ರಾಜ್ಯದಲ್ಲಿ ಪೊಲೀಸ್ನವ್ರಿಗೆ, ಅಧಿಕಾರಿಗಳಿಗೆ ಈ ಸರ್ಕಾರ ಬಂದು ಆ ಸರ್ಕಾರ ಬಂದಾಗ ಎಲ್ಲ ಮರ್ತುಬಿಟ್ಟು ಆರಾಮ ಹಂಗೆ ಅಡ್ಜಸ್ಟ್ ಮಾಡಿ ಆ ಎಮ್ ಎಲ್ ಎನ ಅಡ್ಜಸ್ಟ್ ಮಾಡಿ, ಈ ಎಮ್ ಎಲ್ ಎನ ಅಡ್ಜಸ್ಟ್ ಮಾಡಿ, ಅವ್ರು ಬಂದಾಗ ಅವರು, ಇವ್ರು ಬಂದಾಗ ಇವರು ಅಂತ ಓಡಾಡ್ಕೊಂಡಿದ್ದಾರೆ. ಹಂಗೆ ನಡೆಯಲ್ಲ ಮುಂದಕ್ಕೆ ನಡೆಯಲ್ಲ. ನಾನು ಇವತ್ತೇ ಬರ್ಕೊಟ್ಟಿದ್ದೀನಿ ನಿಮಗೆ. ಏಟಿಗೆ ಏಟು ಸರ್ಕಾರಗಳು ಬದಲಾದರೆ ನೀವು ಅನುಭವಿಸ್ಬೇಕಾದ ದಿನ ಸ್ಟೇಜ್ ಬರುತ್ತೆ. ಆದ್ದರಿಂದ ಗೋ ಆಸ್ ಮಚ್ ಆಸ್ ಪರ್ ದ ಲಾ, ಆಸ್ ಪರ್ ದ ಸಿಚುಯೇಷನ್. ನಥಿಂಗ್ ರಾಂಗ್, ಹೌದು, ನಥಿಂಗ್ ರಾಂಗ್ ಹೇಳಿದ ಅಲ್ವಾ? ಅದು ಬಿಟ್ಬಿಟ್ಟು ನಾನು ಏಜೆಂಟ್ ಥರ ವರ್ತನೆ ಮಾಡ್ತೀನಿ ಅಂತಂದರೆ ನೋ, ಯು ಕೆನಾಟ್. ಯು ಆರ್ ಎ ಪಬ್ಲಿಕ್ ಸರ್ವೆಂಟ್ ಆಫ್ ದ ಪೀಪಲ್, ನಾಟ್ ಎ ಪೊಲಿಟಿಕಲ್ ಪಾರ್ಟಿ. ಆ ಬೆಳವಣಿಗೆಗಳು ಇದು ಬಹಳ ಕಡೆ ಪೊಲೀಸ್ನವರು ಇದನ್ನ ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡಂಗಿದೆ, ಅಥವಾ ಅಧಿಕಾರದಲ್ಲಿರೋರನ್ನ ನಾನು ಓಲೈಸ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದರ ಪರಿಣಾಮಗಳಿದೆ. ಅದರ ಪರಿಣಾಮ ಅನುಭವಿಸ್ಬೇಕಾಗಿ ಬರುತ್ತೆ ಅಂತ ನಾನು ಹೇಳೋದು. ಅಧಿಕಾರ ಬದಲಾದಾಗ ಹಿಂದೆ ಹಂಗೆ ಆಗ್ತಿರ್ಲಿಲ್ಲ ಕರ್ನಾಟಕದಲ್ಲಿ. ಹೆಂಗೆ ತಳ್ಕೊಂಡು ಹೋಗ್ಬಿಡೋದು, ಅದೇ ಆಫೀಸರ್ಗಳು, ನಡೆಯಪ್ಪ ಹೋಗಲ್ಲ ಅಲ್ಲೋಗು, ನಾವು ಅಡ್ಜಸ್ಟ್ಮೆಂಟು, ಇವ್ರ ಅಡ್ಜಸ್ಟ್ಮೆಂಟು. ಮುಂದೆ ಹಂಗೆ ನಡೆಯಲ್ಲ. ಸರ್ಕಾರಗಳು ಶಾಶ್ವತ ಅಲ್ಲ. ಹಾಗಾಗಿ ಕಾನೂನನ್ನು ಎಲ್ಲ ಒಂದು ಕಡೆ 2 ಕಡೆ ಕೋಪಕ್ಕೆ ಬಂದ್ವಿ ಅನ್ನೋ ವಿಚಾರದಲ್ಲಿ ಬೇರೆ. ಸುಮ್ಮನೆ ವೈಲೇಟ್ ಮಾಡಿ ನಾನು ಇಷ್ಟ ಬಂದಂಗೆ ಬಿಹೇವ್ ಮಾಡ್ತೀನಿ, ಇದು ಪರ್ಮನೆಂಟ್ ಸಿಸ್ಟಮು ಅಂತ ಅನ್ಕೋಬಾರ್ದು. ಸೇಮ್ BJPಗೆ ಹೇಳ್ತಿರೋದು ನಾನು. ನೀವೇನು ಪರ್ಮನೆಂಟ್ ಅಲ್ಲ ಕೇಂದ್ರ ಸರ್ಕಾರದಲ್ಲಿ. ಮಾತೆತ್ತರ ಇಡಿ ಅಂತ ಮಾಡೋಕ್ಕೆ, IT ಅಂತ ಮಾಡೋಕ್ಕೆ ಅಸ್ತ್ರ ಪ್ರಯೋಗಿಸ್ತೀವಿ. ನಾಳೆ ಅವ್ರು ಮಾಡೋಕ್ಕಾಗಲ್ವಾ? ಬಂದಾಗ ಬಿಡ್ತಾರಾ? ಯಾಕೆ ಬಿಡಬೇಕು ಅವರು? ಯಾಕೆ ಬಿಡಬೇಕು ಹೇಳಿ? ಕರ್ನಾಟಕದಲ್ಲೂ ಡೆಲ್ಲಿ ಇಂಡಿಯಾನಲ್ಲೂ ಪಟ್ಟಿ ಮಾಡ್ಕೊಂಡು ರೈಡ್ ಮಾಡ್ತಾರೆ. ಯಾಕೆ ಬಿಡಬೇಕು ಅವರು? ಸೇಮ್ ವಿಲ್ ಅಪ್ಲೈ ಟು ಪೊಲೀಸ್ ಆಫೀಸರ್ಸ್. ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬಂದರೆ ರಿವೆಂಜ್ ಪಾಲಿಟಿಕ್ಸ್. ಎಸ್.